ಗೌರಿಶಕಿ ಸ್ಟುಡಿಯೋದ ಹೊಸ ಪ್ರಸ್ತುತಿ ಇದು ಕರೆಂಟ್ ಕನ್ನಡ. ಹಲೋ ಫ್ರೆಂಡ್ಸ್, ದಿಲ್ಲಿಯ ಜಂತರ್ ಮಂತರ್ನಲ್ಲಿ ನಡೆದ ಕಾಕ್ರೋಚ್ಗಳ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಸರ್ಕಾರ ನಾನಾ ಥರದ ಸರ್ಕಸ್ ಮಾಡ್ತು. ಇಂಟರ್ನೆಟ್ ಸ್ಟಾಪ್ ಮಾಡಿದ್ರು, ಮೊಬೈಲ್ ನೆಟ್ವರ್ಕ್ ಬಂದ್ ಮಾಡಿದ್ರು. ಇಷ್ಟು ಮಾತ್ರ ಅಲ್ಲ, ದಿಲ್ಲಿ ಪೊಲೀಸರು ಏನು ಮಾಡಿದ್ರು ಗೊತ್ತಾ? ಮೆಟಾ ಕನ್ನಡಕಗಳನ್ನು ಹಾಕ್ಕೊಂಡು ಪ್ರತಿಭಟನಾಕಾರರ ಎದುರು ಬಂದಿದ್ದರು. ಈ ಮೆಟಾ ಗ್ಲಾಸಸ್ಸು ಎದುರಿದ್ದವರ ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ರೆಕಾರ್ಡ್ ಮಾಡಬಲ್ಲವು. ಆದರೆ ಅಲ್ಲಿ ಇದ್ದಿದ್ದು ಜೆನ್ಝಿಗಳು. ಪೊಲೀಸರು ಚಾಪೆ ಕೆಳಗೆ ತೂರಿದರೆ ಈ ಹುಡುಗರು ರಂಗೋಲಿ ಕೆಳಗೆ ತೂರಿದ್ರು. ಆಶ್ಚರ್ಯ ಅಂದರೆ ವಿದ್ಯಾರ್ಥಿಗಳು ಸರ್ಕಾರ ಇಂಟರ್ನೆಟ್ ಕೊಡದೇ ಇದ್ದರು, ಮೊಬೈಲ್ ನೆಟ್ವರ್ಕ್ ಜಾಮ್ ಮಾಡಿದ್ರು, ಒಬ್ರಿಗೊಬ್ಬರು ಸಂದೇಶ ಕಳಿಸ್ತಾನೆ ಇದ್ದರು. ಅದು ಹೇಗೆ ಗೊತ್ತಾ? ಇದು ಬ್ಲೂಟೂತ್ ಮೆಶ್ ಅನ್ನೋ ಒಂದು ಟೆಕ್ನಾಲಜಿ ಮೂಲಕ. ಬ್ಲೂಟೂತ್ ಮೆಶ್ ಅನ್ನೋದು ಮೊಬೈಲ್ಗಳು ಪರಸ್ಪರ ಬ್ಲೂಟೂತ್ ಮೂಲಕ ನೇರವಾಗಿ ಸಂಪರ್ಕಿಸಿ ಸಂದೇಶನ ಕಳಿಸೋ ಒಂದು ವ್ಯವಸ್ಥೆ. ಬ್ಲೂಟೂತಲ್ಲಿ ನಾವು ಫೈಲ್ಗಳನ್ನು, ಫೋಟೋಗಳನ್ನು ಕಳಿಸೋದು ನಿಮ್ಗೆ ಗೊತ್ತೇ ಇದೆ. ಆದರೆ ಇದು ಮೊಬೈಲ್ ನೆಟ್ವರ್ಕ್ ಇಲ್ಲದೇನು, ಇಂಟರ್ನೆಟ್ ಇಲ್ಲದೇನು ಕೆಲಸ ಮಾಡುತ್ತೆ. ಹಾಗಿದ್ರೆ ಈ ಬ್ಲೂಟೂತ್ ಮೆಶ್ ಹೇಗೆ ಕೆಲಸ ಮಾಡುತ್ತೆ? ಒಂದು ಫೋನ್ಗೆ ಇನ್ನೊಂದು ಫೋನ್ ಮೂಲಕ ಬ್ಲೂಟೂತ್ ಮುಖಾಂತರ ಸಂದೇಶಗಳನ್ನು ಕಳಿಸ್ಬೋದು. ಹಾಗಾಗಿ ಒಂದು ಫೋನಿಂದ ಇನ್ನೊಂದು ಫೋನ್ಗೆ ಅದು ಸಂದೇಶ ರವಾನೆ ಮಾಡುತ್ತೆ. ಒಂದೊಂದು ಮೆಸೇಜ್ಗಳು ರಿಲೇ ಆಗಿ ಒಂದರಿಂದ ಒಂದು ಮೊಬೈಲ್ಗೆ ಗುರಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ಮೆಶ್ ನೆಟ್ವರ್ಕ್ ಅಂತ ಕರೆಯಲಾಗುತ್ತೆ. ಇದು ಇಂಟರ್ನೆಟ್ ಇಲ್ಲದೇನು, ಮೊಬೈಲ್ ನೆಟ್ವರ್ಕ್ ಇಲ್ಲದೇನು ಕೆಲಸ ಮಾಡ್ಬೋದು. ಮಾತ್ರ ಅಲ್ಲ, ಯಾವುದೇ ಕೇಂದ್ರೀಕೃತ ಸರ್ವರ್ಗಳ ಮೇಲೆ ಕೂಡ ಇದು ಡಿಪೆಂಡ್ ಆಗಿರಲ್ಲ. ಇದರಿಂದಾಗಿ ಜಂತರ್ ಮಂತರ್ನಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳು ಒಬ್ರಿಗೊಬ್ಬರು ಮೆಸೇಜ್ ಕಳಿಸೋದಕ್ಕೆ ತುಂಬ ಸಹಾಯ ಆಯಿತು. ಹಾಗಂತ ಇದು ಇಂಟರ್ನೆಟ್ಗೆ ಪರ್ಯಾಯ ಏನೂ ಅಲ್ಲ. ಯಾಕಂದರೆ ಒಂದು ಲಿಮಿಟೆಡ್ ಪ್ಲೇಸ್ನಲ್ಲಿ ಮಾತ್ರ, ತುಂಬ ಜನ ಸೇರಿದ್ದಾಗ ಮಾತ್ರ ಈ ಬ್ಲೂಟೂತ್ ಮೆಶ್ ಮೂಲಕ ನೀವು ಸಂದೇಶಗಳನ್ನು ಕಳಿಸ್ಬೋದು. ಈಗ ದಿಲ್ಲಿ ಪೊಲೀಸರು ಕೂಡ ಈ ಬಗ್ಗೆ ಹೆಚ್ಚಿನ ತನಿಖೆ ಮಾಡೋದಕ್ಕೆ ಹೊರಟಿದ್ದಾರೆ. ಕೇಂದ್ರ ಸರ್ಕಾರ ಜಾಕ್ ಡೋರ್ಸಿ ಅವರು ಅಭಿವೃದ್ಧಿಪಡಿಸಿದ ಬಿಟ್ ಚಾಟ್ ಅಪ್ಲಿಕೇಶನ್ ಕೋಡ್ಗೆ ಭಾರತದಲ್ಲಿ ನಿರ್ಬಂಧ ವಿಧಿಸುವಂತೆ ಗಿಟ್ ಹಬ್ಗೆ ಸೂಚನೆ ನೀಡಿದೆ. ಈ ಜಾಕ್ ಡೋರ್ಸಿ ಅಂದರೆ ಇವಾಗ ನಾವು ಎಕ್ಸ್ ಅಂತ ಕರಿತೀವಲ್ಲ, ಅದರ ಹಿಂದೆ ಟ್ವಿಟ್ಟರ್ ಅಂತ ಇದ್ದಾಗ ಆ ಟ್ವಿಟ್ಟರ್ನ ಸಹ ಸಂಸ್ಥಾಪಕರಲ್ಲಿ ಜಾಕ್ ಡೋರ್ಸಿ ಕೂಡ ಒಬ್ಬರು. ಗಿಟ್ ಹಬ್ ಅನ್ನೋದು ಸಾಫ್ಟ್ವೇರ್ ಕೋಡ್ಗಳನ್ನು ಸಂಗ್ರಹಿಸೋದಕ್ಕೆ, ಹಂಚಿಕೊಳ್ಳೋದಕ್ಕೆ ಮತ್ತು ಒಟ್ಟಾಗಿ ಅಭಿವೃದ್ಧಿಪಡಿಸೋದಕ್ಕೆ ಬಳಸೋ ವಿಶ್ವದ ಅತಿ ದೊಡ್ಡ ಆನ್ಲೈನ್ ವೇದಿಕೆ. ಹಾಗಂತ ಈ ಬ್ಲೂಟೂತ್ ಮೆಶ್ ನೆಟ್ವರ್ಕನ್ನು ಇಂಡಿಯಾದಲ್ಲಿ ಜಂತರ್ ಮಂತರ್ನಲ್ಲೇ ಮೊದಲನೇ ಸಾರಿ ಯೂಸ್ ಮಾಡಿದ್ದೇನೂ ಅಲ್ಲ. 2019-20 ಚೈನಾದಲ್ಲಿ ಹಾಂಗ್ಕಾಂಗ್ ಪ್ರದೇಶದಲ್ಲಿ ಒಂದು ಸ್ವಾಯತ್ತತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ ದೊಡ್ಡ ಪ್ರತಿಭಟನೆ ನಡೆದಿತ್ತು. ಹಾಗೆಲ್ಲ ಅಲ್ಲಿನ ಪ್ರತಿಭಟನಾಕಾರರು ಕೂಡ ಈ ಬ್ಲೂಟೂತ್ ಮೆಶ್ ತಂತ್ರಜ್ಞಾನನ ಉಪಯೋಗ ಮಾಡಿಕೊಂಡಿದ್ರು. ಇಷ್ಟೇ ಅಲ್ಲ, ಪ್ರಕೃತಿ ವಿಕೋಪಗಳಾದಾಗ, ಇಂಟರ್ನೆಟ್ ಸ್ಥಗಿತ ಆದಾಗ ಇಂತಹ ಅಪ್ಲಿಕೇಶನ್ಗಳನ್ನು ಬಳಸಲಾಗುತ್ತೆ. ತಜ್ಞರ ಅಭಿಪ್ರಾಯ ಪ್ರಕಾರ ಈ ತಂತ್ರಜ್ಞಾನ ಯಾವುದಾದ್ರೂ ತುರ್ತು ಪರಿಸ್ಥಿತಿಗಳಲ್ಲಿ ಉಪಯುಕ್ತ ಅಂತ ಅನಿಸ್ಬೋದು. ಆದರೆ ಇದರ ಸುರಕ್ಷತೆ ಮತ್ತು ದುರುಪಯೋಗದ ಸಾಧ್ಯತೆಗಳ ಬಗ್ಗೆನೂ ತುಂಬ ಡಿಸ್ಕಷನ್ ನಡೀತಾನೆ ಇದೆ. ಅಂದರೆ ಭಯೋತ್ಪಾದಕರಂಥ ದೇಶ ವಿರೋಧಿ ಚಟುವಟಿಕೆ ನಡೆಸೋರು ಕೂಡ ಈ ಬ್ಲೂಟೂತ್ ಮೆಶ್ ತಂತ್ರಜ್ಞಾನನ ಬಳಸ್ಬೋದಲ್ವಾ ಅನ್ನೋದು. ಇನ್ನು ಯಾವಾಗಲೂ ಭಾಯೋ ಅವ್ರ ಬೆಹನೋ ಅಂತ ಭಾಷಣ ಶುರು ಮಾಡೋ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಹಲೋ ಫ್ರೆಂಡ್ಸ್ ಅಂತ ಸೆಲ್ಫಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಿಗೆ ಅಪ್ಲೋಡ್ ಮಾಡ್ತಿದ್ದಾರೆ. फ्रेंड्स, मैं जानता हूं कि पेपर लीक ये कोई मामूली विषय नहीं है. ಹಾಗಾದರೆ ನಮ್ಮ ಲೈಫನ್ನು, ನಮ್ಮ ಲೈಫ್ ಸ್ಟೈಲನ್ನು ಈ ಟೆಕ್ನಾಲಜಿ ಮತ್ತು ಯುವ ಸಮೂಹ ತುಂಬ ಪ್ರಭಾವಿಸ್ತಾ ಇರೋ ದಿನಗಳಲ್ವಾ ಇದು. ಆದರೆ ಇಂಥ ಟೆಕ್ನಾಲಜಿಗಳು ದೇಶ ಕಟ್ಟೋಕೆ, ಸಮಾಜ ಕಟ್ಟೋಕೆ ಸುರಕ್ಷಿತ ಕೈಗಳ ಮೂಲಕ ಬಳಕೆಯಾಗಲಿ ಅನ್ನೋದು ನಮ್ಮ ಕಾಳಜಿ. ಥ್ಯಾಂಕ್ ಯು ಫ್ರೆಂಡ್ಸ್.